ಅಲ್ಲಿ ಮದುವೆ ನೆಪ ಅಂತೆ ಬಿಜೆಪಿಯ ಭಿನ್ನ ಮತೀಯರು ಗೌಪ್ಯ ಸಭೆ ನಡೆಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಮನೆಯಲ್ಲಿ ನಡೆದಂತಹ ರಹಸ್ಯ ಸಭೆ ಇದು. ಎನ್ಆರ್ ಸಂತೋಷ್ ಸಹೋದರನ ಮದುವೆಗೆ ಅಂತ ಅತೃಪ್ತರು ಬಂದಿರ್ತಾರೆ. ಎನ್ಆರ್ ಸಂತೋಷ್ ಬಿಎಸ್ವೈ ಆಪ್ತ ಕಾರ್ಯದರ್ಶಿ ಬಸವನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ, ಬಿಜೆಪಿಯಲ್ಲಿ ಒಂದು ಮನೆ ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅತೃಪ್ತರ ಸಭೆ ಮೇಲಿಂದ ಮೇಲೆ ಈ ಹಿಂದೆ ಕೂಡ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇತ್ತು. ಪ್ರತ್ಯೇಕ ಪಾದಯಾತ್ರೆಯ ನಿರ್ಧಾರಕ್ಕೆ ಮೇಲಿಂದ ಮೇಲೆ ಸಭೆಗಳನ್ನು ಕೂಡ ಮಾಡ್ತಾ ಇದ್ರು. ಈಗ ಈ ಸಭೆಯ ಉದ್ದೇಶ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಮದುವೆ ನೆಪ, ಬಟ್ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಈ ರೇಷನ್ ಕಾರ್ಡು, ಮೂಡ ಹಗರಣ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದ್ರೆ, ವಿಜೇಂದ್ರ ಅವರು ಒಂದು ದಿನಾಂಕ ಹೇಳ್ತಾ ಇದ್ರು, ಯತ್ನಾಳ್ ಅವರು ಇನ್ನೊಂದು ದಿನಾಂಕ ಹೇಳ್ತಾ ಇದ್ರು, ನಾವು ಬೇರೆ ಹೋರಾಟ ಮಾಡ್ತೀವಿ ಅಂತ. ಬಿಜೆಪಿ ಅತೃಪ್ತರಿಗೆ ಮೂಗುದಾರ ಹಾಕ್ತಾರ ವಿಜೇಂದ್ರ ಅನ್ನೋದೇ ಪ್ರಶ್ನೆ. ಹೈಕಮಾಂಡ್ ಮೂಲಕ ಸಂದೇಶ ರವಾನೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇವತ್ತು ಅಮಿತ್ ಶಾ, ನಡ್ಡಾ ಭೇಟಿಗೆ ಸಮಯ ಕೇಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ಯತ್ನಾಳ್ ಟೀಮ್ ಹೇಳಿಕೆ ಪಟ್ಟಿ ಸಮೇತ ದೆಹಲಿಗೆ ತೆರಳುತ್ತಾ ಇದ್ದಾರೆ ವಿಜೇಂದ್ರ. ಪ್ರತ್ಯೇಕ ವಕ್ಫ್ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅತೃಪ್ತರು. ಪ್ರತ್ಯೇಕ ಹೋರಾಟ ಮಾಡಿದ್ರೆ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಆರೋಪ. ಹಾಗಾಗಿ ಹೈಕಮಾಂಡ್ ಮುಂದೆ ಇಟ್ಟು ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನೆ ಮಾಡಿಸಬೇಕು ಅಂತ ವಿಜೇಂದ್ರ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅಸಮಾಧಾನ ಇರೋದೇ ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ. ಬಟ್ ಏನೇ ಹೋರಾಟ ಮಾಡಿದ್ರು ಒಗ್ಗಟ್ಟು ಇವರಲ್ಲಿ ಬೇಕಿತ್ತು ಅಂತ. ಇಲ್ಲ, ಒಂದಂತೂ ಇನ್ನು 4 ವರ್ಷ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ನ ಇವರು ಎಷ್ಟೇ ಹೇಳ್ತಾ ಇದ್ರು ಕೂಡ ಒಂದು ವೇಳೆ ಬಿದ್ದೋಯ್ತು ಅಂದಿರ್ಕೊಳ್ಳಿ ಕಾಂಗ್ರೆಸ್ ಗೌರ್ಮೆಂಟ್, ಇವರು ಬಿಜೆಪಿ ಅವರು ಯಾರು ಇಲ್ಲಿಂದ ಇದ್ದವರೇ ಆ ಕಡೆ ಹೋಗ್ಬೇಕು. ವಿಸರ್ಜನೆ ಅಂತೂ ಮಾಡಲ್ಲ. ಈಗ ಎಷ್ಟೇ ಆದ್ರೂ ಕೂಡ ವಿಸರ್ಜನೆ ಮಾಡೋಕ್ಕಾಗಲ್ಲ ಅಲ್ವಾ? ಇಲ್ಲಿದ್ದವ್ರನ್ನ ಅಲ್ಲಿ ಕರ್ಕೊಂಡೋದ್ರೆ ಯಾರಾದ್ರೂ ನೇತೃತ್ವ ವಹಿಸೋರು ಇವರಲ್ಲೇ ಇಲ್ಲ, ಅಲ್ಲಿ ಯಾರ ನಂಬರು ಅಂತೇಳಿ. ಆಮೇಲೆ ನೀವು ನೋಡಿ, ಅಲ್ಲಿದ್ದವರೆಲ್ಲ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಇದೆ. ಆದರೆ ಅಸಮಾಧಾನಕ್ಕೆ ರಾಜ್ಯ ಮಟ್ಟದಲ್ಲಿ ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಹೇಳುವಂಥ ಲೀಡ್ರ್ ಇಲ್ಲ, ಯಾರೂ ಇಲ್ಲ ಅದರಲ್ಲಿ. ಈಗ ಒಬ್ಬ ಯಾರಾದರೂ ಇರಬೇಕು ಅಂತಂದರೆ, ಈಗ ಅನಂತಕುಮಾರ್ ಇದ್ದಾಗ ಅದಕ್ಕೊಂದು ಅವ್ರಿಗೆ ರಾಜ್ಯ ಮಟ್ಟದ ಲೀಡರ್ಶಿಪ್ ಇತ್ತು. ಯಡಿಯೂರಪ್ಪನವರಿಗೆ ರಾಜ್ಯ ಮಟ್ಟದ ಲೀಡರ್ಶಿಪ್ ಇತ್ತು. ಈಗ ಈಶ್ವರಪ್ಪನೂ ಒಮ್ಮೆ ಟ್ರೈ ಮಾಡಿದರು, ಈ ಇದರಲ್ಲಿ ಯಾವುದು ಸಂಗೊಳ್ಳಿ ರಾಯಣ್ಣ ಟೀಮ್ ಮಾಡಿಬಿಟ್ಟು ವರ್ಕೌಟ್ ಆಗಲಿಲ್ಲ. ಅದು ಸಿದ್ದರಾಮಯ್ಯ ಅಂತ ಟ್ರೈ ಮಾಡಿದರು, ಆ ಹಿಂದೆ ದೊಡ್ಡ ಮಟ್ಟದಲ್ಲಿ. ಅದು ಅಂದರೆ ನೀವು ರೀಚ್ ಇರಬೇಕು ಎಲ್ಲ ಕಡೆ. ಕುರುಕ್ಷೇತ್ರಕ್ಕೆ ಮಾತ್ರ ನಾಯಕರು. ಅದೇ ನಾನು ಹೇಳಿದ್ದು. ಈಗ ಅದು ಅವ್ರು ತಪ್ಪು ತಿಳ್ಕೊಬೋದು. ಮತ್ತೊಂದು ಹೆಂಗಿರಬೇಕು ಅಂತಂದರೆ, ನಾನು ಎಲ್ಲಿ ನಿಂತರೂ ಗೆದ್ದು ಬರ್ತೇನೆ ಅಂತ. ಅಲ್ಲಿ ಮದುವೆ ನೆಪ ಅಂತೆ ಬಿಜೆಪಿಯ ಭಿನ್ನ ಮತೀಯರು ಗೌಪ್ಯ ಸಭೆ ನಡೆಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಮನೆಯಲ್ಲಿ ನಡೆದಂತಹ ರಹಸ್ಯ ಸಭೆ ಇದು. ಎನ್ಆರ್ ಸಂತೋಷ್ ಸಹೋದರನ ಮದುವೆಗೆ ಅಂತ ಅತೃಪ್ತರು ಬಂದಿರ್ತಾರೆ. ಎನ್ಆರ್ ಸಂತೋಷ್ ಬಿಎಸ್ವೈ ಆಪ್ತ ಕಾರ್ಯದರ್ಶಿ ಬಸವನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ, ಬಿಜೆಪಿಯಲ್ಲಿ ಒಂದು ಮನೆ ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅತೃಪ್ತರ ಸಭೆ ಮೇಲಿಂದ ಮೇಲೆ ಈ ಹಿಂದೆ ಕೂಡ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇತ್ತು. ಪ್ರತ್ಯೇಕ ಪಾದಯಾತ್ರೆಯ ನಿರ್ಧಾರಕ್ಕೆ ಮೇಲಿಂದ ಮೇಲೆ ಸಭೆಗಳನ್ನು ಕೂಡ ಮಾಡ್ತಾ ಇದ್ರು. ಈಗ ಈ ಸಭೆಯ ಉದ್ದೇಶ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಮದುವೆ ನೆಪ, ಬಟ್ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಈ ರೇಷನ್ ಕಾರ್ಡು, ಮೂಡ ಹಗರಣ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದ್ರೆ, ವಿಜೇಂದ್ರ ಅವರು ಒಂದು ದಿನಾಂಕ ಹೇಳ್ತಾ ಇದ್ರು, ಯತ್ನಾಳ್ ಅವರು ಇನ್ನೊಂದು ದಿನಾಂಕ ಹೇಳ್ತಾ ಇದ್ರು, ನಾವು ಬೇರೆ ಹೋರಾಟ ಮಾಡ್ತೀವಿ ಅಂತ. ಬಿಜೆಪಿ ಅತೃಪ್ತರಿಗೆ ಮೂಗುದಾರ ಹಾಕ್ತಾರ ವಿಜೇಂದ್ರ ಅನ್ನೋದೇ ಪ್ರಶ್ನೆ. ಹೈಕಮಾಂಡ್ ಮೂಲಕ ಸಂದೇಶ ರವಾನೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇವತ್ತು ಅಮಿತ್ ಶಾ, ನಡ್ಡಾ ಭೇಟಿಗೆ ಸಮಯ ಕೇಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ಯತ್ನಾಳ್ ಟೀಮ್ ಹೇಳಿಕೆ ಪಟ್ಟಿ ಸಮೇತ ದೆಹಲಿಗೆ ತೆರಳುತ್ತಾ ಇದ್ದಾರೆ ವಿಜೇಂದ್ರ.
ಪ್ರತ್ಯೇಕ ವಕ್ಫ್ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅತೃಪ್ತರು. ಪ್ರತ್ಯೇಕ ಹೋರಾಟ ಮಾಡಿದ್ರೆ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಆರೋಪ. ಹಾಗಾಗಿ ಹೈಕಮಾಂಡ್ ಮುಂದೆ ಇಟ್ಟು ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನೆ ಮಾಡಿಸಬೇಕು ಅಂತ ವಿಜಯೇಂದ್ರ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅಸಮಾಧಾನ ಇರೋದೇ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ. ಬಟ್ ಏನೇ ಹೋರಾಟ ಮಾಡಿದ್ರು ಒಗ್ಗಟ್ಟು ಇವರಲ್ಲಿ ಬೇಕಿತ್ತು ಅಂತ. ಇಲ್ಲ ಒಂದಂತೂ ಇನ್ನು 4 ವರ್ಷ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ನ ಇವರು ಎಷ್ಟೇ ಹೇಳ್ತಾ ಇದ್ರು ಕೂಡ ಒಂದು ವೇಳೆ ಬಿದ್ದೋಯ್ತು ಅಂದಿರ್ಕೊಳ್ಳಿ ಕಾಂಗ್ರೆಸ್ ಗೌರ್ಮೆಂಟ್, ಇವರು BJP ಅವರು ಯಾರು ಇಲ್ಲಿಂದ ಇದ್ದವರೇ ಆ ಕಡೆ ಹೋಗ್ಬೇಕು, ವಿಸರ್ಜನೆ ಅಂತೂ ಮಾಡಲ್ಲ. ಈಗ ಎಷ್ಟೇ ಆದರೂ ಕೂಡ ವಿಸರ್ಜನೆ ಮಾಡೋಕ್ಕಾಗಲ್ಲ ಅಲ್ವಾ? ಇಲ್ಲಿದ್ದವ್ರನ್ನ ಅಲ್ಲಿ ಕರ್ಕೊಂಡೋದ್ರೆ ಯಾರಾದ್ರೂ ನೇತೃತ್ವ ವಹಿಸೋರು? ಇವರಲ್ಲೇ ಇಲ್ಲ ಅಲ್ಲಿ ಯಾರ ನಂಬರು ಅಂತೇಳಿ. ಆಮೇಲೆ ನೀವು ನೋಡಿ, ಅಲ್ಲಿದ್ದವರೆಲ್ಲ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಇದೆ. ಆದರೆ ಅಸಮಾಧಾನಕ್ಕೆ ರಾಜ್ಯ ಮಟ್ಟದಲ್ಲಿ ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಹೇಳುವಂಥ ಲೀಡ್ರ್ ಇಲ್ಲ, ಯಾರೂ ಇಲ್ಲ ಅದರಲ್ಲಿ. ಈಗ ಒಬ್ಬ ಯಾರಾದರೂ ಇರಬೇಕು ಅಂತಂದರೆ, ಈಗ ಅನಂತಕುಮಾರ್ ಇದ್ದಾಗ ಅದಕ್ಕೊಂದು ಅವ್ರಿಗೆ ರಾಜ್ಯ ಮಟ್ಟದ ಲೀಡರ್ಶಿಪ್ ಇತ್ತು. ಯಡಿಯೂರಪ್ಪನವರಿಗೆ ರಾಜ್ಯ ಮಟ್ಟದ ಲೀಡರ್ಶಿಪ್ ಇತ್ತು. ಈಗ ಈಶ್ವರಪ್ಪನೂ ಒಮ್ಮೆ ಟ್ರೈ ಮಾಡಿದರು, ಈ ಇದರಲ್ಲಿ ಯಾವುದು ಸಂಗೊಳ್ಳಿ ರಾಯಣ್ಣ ಟೀಮ್ ಮಾಡಿಬಿಟ್ಟು ವರ್ಕೌಟ್ ಆಗಲಿಲ್ಲ. ಅದು ಸಿದ್ದರಾಮಯ್ಯ ಅಂತ ಟ್ರೈ ಮಾಡಿದರು, ಆ ಹಿಂದೆ ದೊಡ್ಡ ಮಟ್ಟದಲ್ಲಿ ಅದು. ಅಂದರೆ ನೀವು ರೀಚ್ ಇರಬೇಕು ಎಲ್ಲ ಕಡೆ. ಕ್ಷೇತ್ರಕ್ಕೆ ಮಾತ್ರ ನಾಯಕರು. ಅದೇ ನಾನು ಹೇಳಿದ್ದು. ಈಗ ಅದು ಅವ್ರು ತಪ್ಪು ತಿಳ್ಕೊಬೋದು. ಮತ್ತೊಂದು ಹೆಂಗಿರಬೇಕು ಅಂತಂದರೆ, ನಾನು ಎಲ್ಲಿ ನಿಂತರೂ ಗೆದ್ದು ಬರ್ತೇನೆ ಅಂತ ನೀವು ಇದ್ದಲ್ಲೇ ಗೆಲ್ಲಕ್ಕಾಗ. ಅಲ್ಲಿ ಮದುವೆ ನೆಪ ಅಂತೆ ಬಿಜೆಪಿಯ ಭಿನ್ನ ಮತೀಯರು ಗೌಪ್ಯ ಸಭೆ ನಡೆಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಾಜಿ ಸಚಿವ BC ನಾಗೇಶ್ ಅವರ ಮನೆಯಲ್ಲಿ ನಡೆದಂತಹ ರಹಸ್ಯ ಸಭೆ ಇದು. NR ಸಂತೋಷ್ ಸಹೋದರನ ಮದುವೆಗೆ ಅಂತ ಅತೃಪ್ತರು ಬಂದಿರ್ತಾರೆ. NR ಸಂತೋಷ್ BSY ಆಪ್ತ ಕಾರ್ಯದರ್ಶಿ ಬಸವನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ, ಬಿಜೆಪಿಯಲ್ಲಿ ಒಂದು ಮನೆ 3 ಬಾಗಿಲು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅತೃಪ್ತರ ಸಭೆ ಮೇಲಿಂದ ಮೇಲೆ. ಈ ಹಿಂದೆ ಕೂಡ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇತ್ತು. ಪ್ರತ್ಯೇಕ ಪಾದಯಾತ್ರೆಯ ನಿರ್ಧಾರಕ್ಕೆ ಮೇಲಿಂದ ಮೇಲೆ ಸಭೆಗಳನ್ನು ಕೂಡ ಮಾಡ್ತಾ ಇದ್ರು. ಈಗ ಈ ಸಭೆಯ ಉದ್ದೇಶ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಮದುವೆ ನೆಪ, ಬಟ್ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಈ ರೇಷನ್ ಕಾರ್ಡು, ಮೂಡ ಹಗರಣ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದ್ರೆ, ವಿಜೇಂದ್ರ ಅವರು ಒಂದು ದಿನಾಂಕ ಹೇಳ್ತಾ ಇದ್ರು, ಯತ್ನಾಳ್ ಅವರು ಇನ್ನೊಂದು ದಿನಾಂಕ ಹೇಳ್ತಾ ಇದ್ರು, ನಾವು ಬೇರೆ ಹೋರಾಟ ಮಾಡ್ತೀವಿ ಅಂತ. ಬಿಜೆಪಿ ಅತೃಪ್ತರಿಗೆ ಮೂಗುದಾರ ಹಾಕ್ತಾರ ವಿಜೇಂದ್ರ ಅನ್ನೋದೇ ಪ್ರಶ್ನೆ. ಹೈಕಮಾಂಡ್ ಮೂಲಕ ಸಂದೇಶ ರವಾನೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇವತ್ತು ಅಮಿತ್ ಶಾ, ನಡ್ಡಾ ಭೇಟಿಗೆ ಸಮಯ ಕೇಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ. ಯತ್ನಾಳ್ ಟೀಮ್ ಹೇಳಿಕೆ ಪಟ್ಟಿ ಸಮೇತ ದೆಹಲಿಗೆ ತೆರಳುತ್ತಾ ಇದ್ದಾರೆ ವಿಜೇಂದ್ರ. ಪ್ರತ್ಯೇಕ ವಕ್ಫ್ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅತೃಪ್ತರು. ಪ್ರತ್ಯೇಕ ಹೋರಾಟ ಮಾಡಿದ್ರೆ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಆರೋಪ. ಹಾಗಾಗಿ ಹೈಕಮಾಂಡ್ ಮುಂದೆ ಇಟ್ಟು ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನೆ ಮಾಡಿಸಬೇಕು ಅಂತ ವಿಜಯೇಂದ್ರ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅಸಮಾಧಾನ ಇರೋದೇ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ. ಬಟ್ ಏನೇ ಹೋರಾಟ ಮಾಡಿದ್ರು ಒಗ್ಗಟ್ಟು ಇವರಲ್ಲಿ ಬೇಕಿತ್ತು ಅಂತ. ಇಲ್ಲ ಒಂದಂತೂ ಇನ್ನು 4 ವರ್ಷ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ನ ಇವರು ಎಷ್ಟೇ ಹೇಳ್ತಾ ಇದ್ರು ಕೂಡ ಒಂದು ವೇಳೆ ಬಿದ್ದೋಯ್ತು ಅಂದಿರ್ಕೊಳ್ಳಿ ಕಾಂಗ್ರೆಸ್ ಗೌರ್ಮೆಂಟ್, ಇವರು BJP ಅವರು ಯಾರು ಇಲ್ಲಿಂದ ಇದ್ದವರೇ ಆ ಕಡೆ ಹೋಗ್ಬೇಕು, ವಿಸರ್ಜನೆ ಅಂತೂ ಮಾಡಲ್ಲ. ಈಗ ಎಷ್ಟೇ ಆದರೂ ಕೂಡ ವಿಸರ್ಜನೆ ಮಾಡೋಕ್ಕಾಗಲ್ಲ ಅಲ್ವಾ? ಇಲ್ಲಿದ್ದವ್ರನ್ನ ಅಲ್ಲಿ ಕರ್ಕೊಂಡೋದ್ರೆ ಯಾರಾದ್ರೂ ನೇತೃತ್ವ ವಹಿಸೋರು? ಇವರಲ್ಲೇ ಇಲ್ಲ ಅಲ್ಲಿ ಯಾರ ನಂಬರು ಅಂತೇಳಿ. ಆಮೇಲೆ ನೀವು ನೋಡಿ, ಅಲ್ಲಿದ್ದವರೆಲ್ಲ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಇದೆ. ಆದರೆ ಅಸಮಾಧಾನಕ್ಕೆ ರಾಜ್ಯ ಮಟ್ಟದಲ್ಲಿ ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಹೇಳುವಂಥ ಲೀಡ್ರ್ ಇಲ್ಲ, ಯಾರೂ ಇಲ್ಲ ಅದರಲ್ಲಿ. ಈಗ ಒಬ್ಬ ಯಾರಾದರೂ ಇರಬೇಕು ಅಂತಂದರೆ, ಈಗ ಅನಂತಕುಮಾರ್ ಇದ್ದಾಗ ಅದಕ್ಕೊಂದು ಅವ್ರಿಗೆ ರಾಜ್ಯ ಮಟ್ಟದ ಲೀಡರ್ಶಿಪ್ ಇತ್ತು. ಯಡಿಯೂರಪ್ಪನವರಿಗೆ ರಾಜ್ಯ ಮಟ್ಟದ ಲೀಡರ್ಶಿಪ್ ಇತ್ತು. ಈಗ ಈಶ್ವರಪ್ಪನೂ ಒಮ್ಮೆ ಟ್ರೈ ಮಾಡಿದರು, ಈ ಇದರಲ್ಲಿ ಯಾವುದು ಸಂಗೊಳ್ಳಿ ರಾಯಣ್ಣ ಟೀಮ್ ಮಾಡಿಬಿಟ್ಟು ವರ್ಕೌಟ್ ಆಗಲಿಲ್ಲ. ಅದು ಸಿದ್ದರಾಮಯ್ಯ ಅಂತ ಟ್ರೈ ಮಾಡಿದರು, ಆ ಹಿಂದೆ ದೊಡ್ಡ ಮಟ್ಟದಲ್ಲಿ ಅದು. ಅಂದರೆ ನೀವು ರೀಚ್ ಇರಬೇಕು ಎಲ್ಲ ಕಡೆ.
ಇವರು ಕ್ಷೇತ್ರಕ್ಕೆ ಮಾತ್ರ ನಾಯಕರು. ಅದೇ ನಾನು ಹೇಳಿದ್ದು. ಈಗ ಅದು ಅವ್ರು ತಪ್ಪು ತಿಳ್ಕೊಬೋದು. ಮತ್ತೊಂದು ಹೆಂಗಿರಬೇಕು ಅಂತಂದರೆ ನಾನು ಎಲ್ಲಿ ನಿಂತರೂ ಗೆದ್ದು ಬರ್ತೇನೆ ಅಂತ. ನೀವು ಇದ್ದಲ್ಲೇ